ಅಧ್ಯಾಯ 49 1940ರಿಂದ 1951ರವರೆಗಿನ ಅವಧಿ. ಧ್ಯಾನದ ಮೌಲ್ಯವನ್ನು ನಾವು ನಿಜವಾಗಿ ಅರಿತಿದ್ದೇವೆ. ಹಾಗಾಗಿ ನಮ್ಮ ಅಂತರಂಗದ ಶಾಂತಿಯನ್ನು ಯಾವುದೂ ಕದಡಲಾರದು. ಕಳೆದ ಕೆಲವು ವಾರಗಳಲ್ಲಿ ನಮ್ಮ ಸಭೆಗಳಲ್ಲಿ ವಿಮಾನ ದಾಳಿಯ ಮುನ್ನೆಚ್ಚರಿಕೆಗಳನ್ನು ಕೇಳಿದ್ದೇವೆ. ನಿಧಾನವಾಗಿ ಸ್ಫೋಟಗೊಳ್ಳುವ ಬಾಂಬುಗಳ ಸ್ಫೋಟದ ಬಗ್ಗೆ ಕೇಳಿದ್ದೇವೆ. ಆದರೆ ನಮ್ಮ ವಿದ್ಯಾರ್ಥಿಗಳು ಮಾತ್ರ ಇನ್ನೂ ಬರುತ್ತಲೇ ಇದ್ದಾರೆ. ನಮ್ಮಲ್ಲಿ ನಡೆಯುತ್ತಿರುವ ದಿವ್ಯವಾದ ಸೇವೆಯಿಂದ ಪೂರ್ಣ ಸಂತೋಷವನ್ನು ಹೊಂದುತ್ತಲೇ ಇದ್ದಾರೆ. ಲಂಡನ್ನಿನ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ ಕೇಂದ್ರದ ಮುಖ್ಯಸ್ಥರು ಬರೆದ ಈ ವೀರ ಸಂದೇಶವನ್ನೊಳಗೊಂಡ ಪತ್ರ ಎರಡನೆಯ ವಿಶ್ವ ಮಹಾಯುದ್ಧದಿಂದ ಸೂರೆಗೊಂಡ ಇಂಗ್ಲೆಂಡ್ ಮತ್ತು ಯುರೋಪುಗಳಿಂದ ನನಗೆ ಬಂದ ಹಲವಾರು ಪತ್ರಗಳಲ್ಲಿ ಒಂದು. ಲಂಡನ್ನಿನ ವಿಸ್ಡಮ್ ಆಫ್ ದ ಈಸ್ಟ್ ಮಾಲೆಯ ಸುಪ್ರಸಿದ್ಧ ಸಂಪಾದಕ ಡಾ ಎಲ್ ಕ್ರಾನ್ಮರ್ ಬಿಂಗ್ ಎಂಬಾತ 1942ರಲ್ಲಿ ನನಗೆ ಹೀಗೆ ಬರೆಯುತ್ತಾನೆ: ನಾನು ಈಸ್ಟ್ ವೆಸ್ಟ್ ಪತ್ರಿಕೆಯನ್ನು ಓದಿದಾಗ ನಾವು ಒಬ್ಬರಿಗೊಬ್ಬರು ಎಷ್ಟೊಂದು ಅಗಾಧವಾದ ಅಂತರದಲ್ಲಿದ್ದೇವೆ, ವಾಸ್ತವವಾಗಿ ಹೇಗೆ ಎರಡು ಪ್ರತ್ಯೇಕ ಪ್ರಪಂಚಗಳಲ್ಲೇ ವಾಸಿಸುತ್ತೇವೆ ಎಂಬುದನ್ನು ಅರ್ಥಮಾಡಿಕೊಂಡೆ. ಕ್ರಿಸ್ತನು ಕೊನೆಯ ಊಟದಲ್ಲಿ ಉಪಯೋಗಿಸಿದ ಹಾಗೂ ಶಿಲುಬೆಯ ಬಳಿ ಅವನ ರಕ್ತವನ್ನು ಸಂಗ್ರಹಿಸಿಟ್ಟುಕೊಂಡ ಪವಿತ್ರ ತಟ್ಟೆಯ ಆಶೀರ್ವಾದಗಳನ್ನೂ ಸುಖ ಸೌಲಭ್ಯಗಳನ್ನೂ ಹೊತ್ತ ಹಡಗು ಮುತ್ತಿಗೆಗೊಳಗಾಗಿದ್ದ ನಗರದ ಬಂದರಿಗೆ ತೇಲಿ ಬಂದಂತೆ ಲಾಸ್ ಆಂಜಲೀಸ್ನಿಂದ ಸೌಂದರ್ಯ, ವ್ಯವಸ್ಥೆ, ತಾಳ್ಮೆ, ಶಾಂತಿಗಳು ಬರುತ್ತಿವೆ. ನಿಮ್ಮ ತಾಳೆ ಮರದ ತೋಪು, ಎನ್ಸಿನಿಟಾಸ್ನಲ್ಲಿ ಸುತ್ತಲೂ ಹರಡಿದ ಸಮುದ್ರ, ಪರ್ವತ ಶ್ರೇಣಿಗಳ ದೃಶ್ಯದ ನಡುವೆ ನಿಂತಿರುವ ದೇವಾಲಯ, ಪರಸ್ಪರ ಅರಿವಿನಿಂದ ಒಗ್ಗೂಡಿದ ರಚನಾತ್ಮಕ ಕಾರ್ಯಗಳಲ್ಲಿ ತಲ್ಲೀನರಾದ, ಧ್ಯಾನದಿಂದ ಪುನಶ್ಚೇತನಗೊಂಡ ಆಧ್ಯಾತ್ಮಿಕ ಶ್ರದ್ಧೆಯುಳ್ಳ ಸ್ತ್ರೀ ಪುರುಷರ ಸತ್ಸಂಗ, ಇವನ್ನೆಲ್ಲ ನಾನು ಕನಸಿನಲ್ಲೆಂಬಂತೆ ಕಾಣುತ್ತಿದ್ದೇನೆ. ಸಾಮಾನ್ಯ ಸೈನಿಕನೊಬ್ಬನಿಂದ ಸತ್ಸಂಗಿಗಳೆಲ್ಲರಿಗೂ ಶುಭಾಶಯಗಳು. ಉದಯವನ್ನು ನಿರೀಕ್ಷಿಸುವ ಕಾವಲು ಗೋಪುರದ ಮೇಲೆ ಬರೆಯಲ್ಪಟ್ಟದ್ದು. ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ನ ಕಾರ್ಯಕರ್ತರುಗಳು ಕ್ಯಾಲಿಫೋರ್ನಿಯಾದ ಹಾಲಿವುಡ್ನಲ್ಲಿ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ಗೆ ಸರ್ವಧರ್ಮಗಳ ದೇವಾಲಯವೊಂದನ್ನು ಕಟ್ಟಿಸಿ 1942ರಲ್ಲಿ ಅರ್ಪಿಸಿದರು. 1 ವರ್ಷ ಕಳೆದು ಕ್ಯಾಲಿಫೋರ್ನಿಯಾದ ಸ್ಯಾನ್ಡಿಯಾಗೋ ಎಂಬಲ್ಲಿ ಹಾಗೂ 1947ರಲ್ಲಿ ಕ್ಯಾಲಿಫೋರ್ನಿಯಾದ ಲಾಂಗ್ ಬೀಚ್ ಎಂಬಲ್ಲಿ ಒಂದೊಂದು ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ ದೇವಾಲಯ ಸ್ಥಾಪಿಸಲ್ಪಟ್ಟಿತು. ಲಾಸ್ ಆಂಜಲೀಸ್ ಪ್ಯಾಸಿಫಿಕ್ ಪ್ಯಾಲಿಸೇಡ್ಸ್ ವಿಭಾಗದಲ್ಲಿ ಪುಷ್ಪಗಳ ಅದ್ಭುತ ಲೋಕವೆನಿಸಿದ, ವಿಶ್ವದಲ್ಲಿಯೇ ಅತ್ಯಂತ ಸುಂದರ ತೋಟಗಳಲ್ಲಿ ಒಂದೆನಿಸುವ ತೋಟವೊಂದು 1949ರಲ್ಲಿ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ಗೆ ದತ್ತಿಯಾಗಿ ಸೇರಿತು. 10 ಎಕರೆಗಳ ಆ ಪ್ರದೇಶ ಹಚ್ಚಗಿರುವ ಪರ್ವತ ಶ್ರೇಣಿಗಳಿಂದ ಸುತ್ತುವರಿಯಲ್ಪಟ್ಟು ಪ್ರಕೃತಿ ಸಿದ್ಧವಾದ ವರ್ತುಲಾಕಾರದ ರಂಗಭೂಮಿಯಂತೆ ಇದೆ. ನಡುವೆ ವಿಶಾಲವಾದ ನೈಸರ್ಗಿಕ ಸರೋವರ, ಪರ್ವತದ ಮುಡಿಯಲ್ಲಿ ರಾರಾಜಿಸುವ ಇಂದ್ರನೀಲಮಣಿಯಂತೆ ಶೋಭಿಸುತ್ತಾ ಆ ಸರೋವರ ಆ ಪ್ರದೇಶಕ್ಕೆ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ ಸರೋವರ ಕ್ಷೇತ್ರವೆಂದು ತನ್ನ ಹೆಸರನ್ನೇ ತಂದಿದೆ. ಆ ಬಯಲಿನಲ್ಲಿರುವ ವೈಚಿತ್ರ್ಯದಿಂದ ಮೋಹಕವಾದ ಡಚ್ ಗಾಳಿ ಯಂತ್ರ ಗೃಹದಲ್ಲಿ ಪ್ರಶಾಂತವಾದ ಕ್ರೈಸ್ತರ ಆರಾಧನಾ ಮಂದಿರವೊಂದಿದೆ. ಕೆಳಮಟ್ಟದಲ್ಲಿರುವ ಒಂದು ತೋಟದ ಬಳಿ ನೀರೆತ್ತುವ ಚಕ್ರದಿಂದ ಆರಾಮಗೊಳಿಸುವ ಸಂಗೀತ ಹೊಮ್ಮುತ್ತಿರುತ್ತದೆ. ಆ ನಿವೇಶನದಲ್ಲಿ ಚೀನಾ ದೇಶದಿಂದ ತಂದ 2 ಅಮೃತಶಿಲೆಯ ಮೂರ್ತಿಗಳಿವೆ. ಒಂದು ಭಗವಾನ್ ಬುದ್ಧನದು, ಮತ್ತೊಂದು ಚೀನೀಯರ ದಿವ್ಯ ಮಾತೆಯ ಸ್ವರೂಪವೆನಿಸಿದ ಕ್ವಾನ್ ಯಿಂಡ್ಲದು. ಒಂದು ಬೆಟ್ಟದ ಜಲಪಾತದ ಮೇಲುಭಾಗದಲ್ಲಿ ಆಳೆತ್ತರದ ಯೇಸುಕ್ರಿಸ್ತನ ವಿಗ್ರಹ ನಿಂತಿದೆ. ರಾತ್ರಿಯ ವೇಳೆ ಅದರ ಗಂಭೀರವಾದ ಮುಖ, ಇಳಿಬಿದ್ದ ಮೇಲುಡುಪುಗಳು ಪ್ರಕಾಶಮಾನವಾಗಿ ಬೆಳಗುತ್ತಿರುತ್ತವೆ. ಆರಾಧನಾ ಮಂದಿರದಲ್ಲಿ ಭಗವಾನ್ ಕೃಷ್ಣನ ಹಾಗೂ ಇತರ ಸಂತರ ವಿಗ್ರಹಗಳಿವೆ. ಅಮೆರಿಕದ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ನ
30ನೆಯ ವಾರ್ಷಿಕೋತ್ಸವದ ಸ್ಮಾರಕವಾಗಿ 1950ರಲ್ಲಿ ಆ ಸರೋವರ ಕ್ಷೇತ್ರದಲ್ಲಿ ಮಹಾತ್ಮ ಗಾಂಧಿ ವಿಶ್ವಶಾಂತಿ ಸ್ಮಾರಕ ಭವನ ನಿರ್ಮಾಣವಾಯಿತು. ಭಾರತದಿಂದ ಕಳಿಸಲ್ಪಟ್ಟ ಮಹಾತ್ಮ ಗಾಂಧಿಯವರ ಚಿತಾಭಸ್ಮವನ್ನು ಸಹಸ್ರ ವರ್ಷದಷ್ಟು ಹಳೆಯದಾದ ಚಿತ್ರ ಕೊರೆದ ಕಲ್ಲಿನ ಶವಸಂಪುಟದಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ. 1951ರಲ್ಲಿ ಹಾಲಿವುಡ್ನ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ನ ಭಾರತ ಕೇಂದ್ರವು ಸ್ಥಾಪಿತವಾಯಿತು. ಕ್ಯಾಲಿಫೋರ್ನಿಯಾದ ಲೆಫ್ಟಿನೆಂಟ್ ಗವರ್ನರ್ ಆದ ಗುಡ್ವಿನ್ ಜೆ ನೈಟ್ ಹಾಗೂ ಭಾರತದ ಕಾನ್ಸಲ್ ಜನರಲ್ ಆದ ಎಂಆರ್ ಅಹುಜಾ ಆ ಸ್ಥಾಪನೆಯ ಮಹೋತ್ಸವದಲ್ಲಿ ನಮ್ಮೊಡನಿದ್ದರು. ಆ ನಿವೇಶನದಲ್ಲಿ 250 ಮಂದಿ ಶ್ರೋತೃಗಳು ಕೂಡಬಹುದಾದಂಥ ಇಂಡಿಯಾ ಹಾಲ್ ಸಭಾಭವನ ಇದೆ. ನಾನಾ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ ಕೇಂದ್ರಗಳಿಗೆ ಹೊಸದಾಗಿ ಬರುವ ಜನ ಯೋಗದ ಬಗ್ಗೆ ಹೊಸ ಬೆಳಕು ಚೆಲ್ಲಿರೆಂದು ಬೇಡುತ್ತಾರೆ. ಮುದ್ರಿತ ಪುಸ್ತಕದ ಮೂಲಕ ಫಲಪ್ರದವಾಗಿ ಯೋಗವನ್ನು ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಾಗಲಾರದು. ಹತ್ತಿರ ಯಾರಾದರೊಬ್ಬ ಗುರುವಿನ ಮಾರ್ಗದರ್ಶಿತ್ವದಲ್ಲಿ ಅನುಷ್ಠಾನ ಮಾಡಬೇಕು ಎಂದು ಕೆಲವು ಸಂಘ ಸಂಸ್ಥೆಗಳು ಹೇಳುವರಲ್ಲ, ಅದು ನಿಜವೇ ಎಂದು ಕೆಲವೊಮ್ಮೆ ನನ್ನನ್ನು ಕೇಳುತ್ತಾರೆ. ಈ ಪರಮಾಣು ಯುಗದಲ್ಲಿ ಯೋಗದ ಸತ್ಸಂಗ ಸಂಸ್ಥೆಯ ಪಾಠಗಳ ಮಾದರಿಯಲ್ಲಿ ಯೋಗ ಶಿಕ್ಷಣ ಕೊಡಬೇಕಾಗುತ್ತದೆ. ಇಲ್ಲವಾದರೆ ಮೋಕ್ಷ ವಿಜ್ಞಾನವು ಮತ್ತೆ ಆಯ್ಕೆಯಾದ ಕೆಲವರಿಗೆ ಮಾತ್ರವೇ ಮೀಸಲಾಗಿ ಉಳಿಯಬೇಕಾಗುತ್ತದೆ. ಪ್ರತಿ ವಿದ್ಯಾರ್ಥಿಯ ಬಳಿಯೂ ಆಧ್ಯಾತ್ಮ ಜ್ಞಾನದಲ್ಲಿ ಪರಿಪಕ್ವಗೊಂಡ ಗುರುವೊಬ್ಬ ಇರುವುದಕ್ಕೆ ಸಾಧ್ಯವಿರುವುದಾದರೆ ಅದೇನೋ ವಾಸ್ತವವಾಗಿ ಅಮೂಲ್ಯ ವರ. ಆದರೆ ಪ್ರಪಂಚದಲ್ಲಿ ಹಲವು ಮಂದಿ ಪಾಪಿಗಳಿದ್ದು ಕೆಲವೇ ಸಂತರು ಇರುವುದು. ಹಾಗಿರುವಾಗ ನಿಜವಾದ ಯೋಗಿಯಿಂದ ರಚಿಸಲ್ಪಟ್ಟ ಶಿಕ್ಷಣ ಕ್ರಮವನ್ನು ತಮ್ಮ ತಮ್ಮ ಮನೆಗಳಲ್ಲಿ ಅಧ್ಯಯನ ಮಾಡುವುದರ ಮೂಲಕವಲ್ಲದೆ ಜನಸಮೂಹಕ್ಕೆ ಯೋಗದ ಬಗ್ಗೆ ನೆರವು ನೀಡುವುದಾದರೂ ಹೇಗೆ? ಅದು ಬಿಟ್ಟರೆ ಸಾಮಾನ್ಯ ಮನುಷ್ಯನನ್ನು ಅಲಕ್ಷಿಸಿ ಆತನಿಗೆ ಯೋಗದ ಜ್ಞಾನ ಲಭಿಸದಂತೆ ಮಾಡಬೇಕಾಗುತ್ತದೆ. ಈ ನವಯುಗಕ್ಕೆ ಪರಮಾತ್ಮನ ಯೋಜನೆ ಅದಲ್ಲ. ಪ್ರಾಮಾಣಿಕ ಕ್ರಿಯಾಯೋಗಿಗಳನ್ನು ಎಚ್ಚರಿಕೆಯಿಂದ ರಕ್ಷಿಸಿ ಅವರು ಗುರಿ ಮುಟ್ಟುವಂತೆ ಮಾರ್ಗನಿರ್ದೇಶನ ನೀಡುವುದಾಗಿ ಬಾಬಾಜಿ ಭರವಸೆ ಕೊಟ್ಟಿದ್ದಾರೆ. ಶಾಂತಿ ಸಮೃದ್ಧಿಗಳಿಂದ ಕೂಡಿದ ವಿಶ್ವವನ್ನು ಸ್ಥಾಪಿಸಬೇಕಾದರೆ ಹತ್ತಾರಲ್ಲ, ಸಹಸ್ರಾರು ಕ್ರಿಯಾಯೋಗಿಗಳ ಅವಶ್ಯಕತೆಯಿದೆ. ಅದಕ್ಕಾಗಿ ಜನ ಆ ಜಗಜ್ಜನಕನ ಸುಪುತ್ರರೆನಿಸಿಕೊಳ್ಳಲು ಯೋಗ್ಯ ಪ್ರಯತ್ನ ಮಾಡಬೇಕಾಗಿದೆ. ಪಶ್ಚಿಮದಲ್ಲಿ ಆಧ್ಯಾತ್ಮಿಕ ಮಧುಸಂಚಯಕ್ಕೆ ಜೇನುಗೂಡುಗಳನ್ನು, ಆತ್ಮಸಾಕ್ಷಾತ್ಕಾರ ಸತ್ಸಂಗ ಸಂಸ್ಥೆಗಳನ್ನು ಸ್ಥಾಪಿಸುವುದು ನನ್ನ ಗುರುವಾದ ಶ್ರೀಯುಕ್ತೇಶ್ವರರು ಹಾಗೂ ಮಹಾವತಾರ ಬಾಬಾಜಿ ನನಗೆ ವಿಧಿಸಿದ ಕರ್ತವ್ಯ. ಆ ಪರಮ ಕರ್ತವ್ಯವನ್ನು ನಿರ್ವಹಿಸುವುದು ನಿರಾತಂಕವಾದ ವಿಷಯವೇನಲ್ಲ. ಸ್ಯಾನ್ ಡಿಯಾಗೋ ಮಂದಿರದ ಮುಖ್ಯಸ್ಥ ಡಾ ಲಾಯ್ಡ್ ಕೆನೆಲ್ ಒಂದು ಸಂಜೆ, ನಿಜವಾಗಿ ಹೇಳಿ ಪರಮಹಂಸಜಿ, ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಸಾರ್ಥಕವೇ ಎಂಬ ಅಡಕವಾದ ಪ್ರಶ್ನೆಯನ್ನು ಕೇಳಿದ. ಅದರ ಅರ್ಥ, ನೀವು ಅಮೆರಿಕದಲ್ಲಿ ನೆಮ್ಮದಿಯಾಗಿದ್ದೀರಾ? ಯೋಗ ಶಿಕ್ಷಣ ಪ್ರಸಾರವನ್ನು ತಡೆಗಟ್ಟಲು ಕಾತರರಾಗಿರುವ ದುಷ್ಪ್ರೇರಿತ ಜನ ಅಸತ್ಯ ಸಂಗತಿಗಳನ್ನು ಹರಡುತ್ತಿರುವರಲ್ಲ, ಅದರ ಬಗ್ಗೆ ಏನು ಹೇಳುವಿರಿ? ಭ್ರಮನಿರಸನಗಳ ಬಗ್ಗೆ, ಹೃದಯ ವೇದನೆಗಳ ಬಗ್ಗೆ, ನೇತೃತ್ವ ವಹಿಸಲಾರದ ಕೇಂದ್ರ ಮುಖ್ಯಸ್ಥರ ಬಗ್ಗೆ, ಸರಿಯಾದ ಕಲಿಕೆಯನ್ನು ಪಡೆಯದ ವಿದ್ಯಾರ್ಥಿಗಳ ಬಗ್ಗೆ ನೀವೇನೆನ್ನುವಿರಿ ಎಂದು ಊಹಿಸಿಕೊಂಡೆ. ಭಗವಂತನ ಪರೀಕ್ಷೆಗೆ ಗುರಿಯಾದವನೇ ಧನ್ಯ. ನನ್ನ ಮೇಲೆ ಸ್ವಲ್ಪ ಹೊಣೆಗಾರಿಕೆಯನ್ನು ವಹಿಸಲು ಒಮ್ಮೊಮ್ಮೆಯಾದರೂ ಆ ಭಗವಂತನಿಗೆ ಮನಸ್ಸು ಬರುತ್ತದೆ ಎಂದು ಉತ್ತರ ಕೊಟ್ಟೆ. ಆಗ ಅಮೆರಿಕದ ಹೃದಯವನ್ನು ಬೆಳಗುವಂತಹ ಪ್ರೇಮ, ಭಕ್ತಿ, ತಿಳುವಳಿಕೆಗಳನ್ನು ಹೊಂದಿದ ಶ್ರದ್ಧಾವಂತ ಜನರ ಚಿತ್ರ ನನ್ನ ಕಣ್ಣ ಮುಂದೆ ಹಾದು ಹೋಯಿತು. ಸಾವಧಾನವಾಗಿಯೇ ನನ್ನ ನಿಲುವನ್ನು ಸಮರ್ಥಿಸಿ ಆತನಿಗೆ ಹೇಳಿದೆ, ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಹೌದು, ಸಹಸ್ರ ಬಾರಿ ಹೌದು. ನನ್ನ ಪ್ರಯತ್ನ ಸಾರ್ಥಕ. ನಾನು ಕನಸು ಕಂಡದ್ದಕ್ಕಿಂತಲೂ ಅತಿಶಯವಾಗಿ ಪೂರ್ವ ಪಶ್ಚಿಮಗಳನ್ನು ಸದಾಕಾಲ
ಅವಿಭಾಜ್ಯವಾಗಿ ಉಳಿಯುವಂತೆ ಒಂದುಗೂಡಿಸಲು, ಅದೂ ಆಧ್ಯಾತ್ಮಿಕವಾಗಿ ಒಂದುಗೂಡಿಸಲು ನನ್ನ ಪ್ರಯತ್ನ ಸಾರ್ಥಕ. ಪಶ್ಚಿಮದ ಬಗ್ಗೆ ವಿಶೇಷ ಆಸಕ್ತಿಯನ್ನು ತಳೆದಿದ್ದ ಭಾರತದ ಮಹಾನ್ ಯೋಗಿಗಳು ಆಧುನಿಕ ಸ್ಥಿತಿಗತಿಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದಾರೆ. ಎಲ್ಲ ರಾಷ್ಟ್ರಗಳು ಪಾಶ್ಚಾತ್ಯರ ಹಾಗೂ ಪೌರ್ವಾತ್ಯರ ವಿಶಿಷ್ಟ ಗುಣಗಳನ್ನು ಚೆನ್ನಾಗಿ ಅರಿತು ತಮ್ಮವನ್ನಾಗಿಸಿಕೊಳ್ಳುವವರೆಗೂ ವಿಶ್ವದ ಪರಿಸ್ಥಿತಿ ಉತ್ತಮಗೊಳ್ಳಲಾರದೆಂದು ಅವರಿಗೆ ಚೆನ್ನಾಗಿ ಗೊತ್ತು. ಒಂದು ಭೂಭಾಗದವರು ಮತ್ತೊಂದು ಭೂಭಾಗದವರ ಪ್ರಶಸ್ತ ಕೊಡುಗೆಗಳನ್ನು ಸ್ವೀಕರಿಸಬೇಕಾದ ಅವಶ್ಯಕತೆ ಇದೆ. ನಾನು ವಿಶ್ವ ಪರ್ಯಟನೆಯನ್ನು ನಡೆಸಿದಾಗ ಜನರ ಕಷ್ಟಗಳನ್ನು ವೇದನೆಯಿಂದ ಗಮನಿಸಿದ್ದೇನೆ. ಪೌರ್ವಾತ್ಯ ದೇಶಗಳಲ್ಲಿ ಕಷ್ಟಗಳು ಸಂಭವಿಸುವುದು ಪ್ರಧಾನತಃ ಪ್ರಾಪಂಚಿಕ ಸ್ತರಗಳಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ಕಷ್ಟಗಳು ಪ್ರಧಾನತಃ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಸ್ತರಗಳಲ್ಲಿ. ಎಲ್ಲ ರಾಷ್ಟ್ರಗಳಲ್ಲಿಯೂ ತೂಕ ತಪ್ಪಿದ ನಾಗರಿಕತೆಯ ದುಃಖಕರ ಪರಿಣಾಮಗಳಿಂದ ಜನ ಬಳಲುತ್ತಿದ್ದಾರೆ. ಭಾರತ ಹಾಗೂ ಮತ್ತಿತರ ಪೌರ್ವಾತ್ಯ ದೇಶಗಳು ಅಮೆರಿಕದಂತಹ ಪಾಶ್ಚಾತ್ಯ ದೇಶಗಳ ಪ್ರಾಪಂಚಿಕ ಸೌಖ್ಯ ಸಾಧನಗಳ ಬಗ್ಗೆ ಹೊಂದಿರುವ ಪ್ರಾಯೋಗಿಕವಾದ ಹಿಡಿತವನ್ನು ಕಂಡು ಅರ್ಥಮಾಡಿಕೊಂಡು ಅನುಕರಣೆ ಮಾಡುವುದರ ಮೂಲಕ ವಿಶೇಷ ಪ್ರಯೋಜನವನ್ನು ಪಡೆಯಬಹುದು. ಪಾಶ್ಚಾತ್ಯ ರಾಷ್ಟ್ರಗಳಾದರೋ ಬಾಳಿನ ಆಧ್ಯಾತ್ಮಿಕ ಆಧಾರವೆಂತಹುದೆಂಬುದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ಪರಮಾತ್ಮನೊಡನೆ ಪ್ರಜ್ಞಾಪೂರ್ವಕವಾಗಿ ಸಾಯುಜ್ಯವನ್ನು ಪಡೆಯಲು ಭಾರತ ಪ್ರಾಚೀನ ಕಾಲದಲ್ಲಿ ಸಾಧಿಸಿರುವ ವೈಜ್ಞಾನಿಕ ತಂತ್ರಗಳನ್ನು ಅರ್ಥಮಾಡಿಕೊಳ್ಳಬೇಕಾಗಿದೆ. ಸರ್ವಸಮರ್ಪಕ ನಾಗರಿಕತೆಯ ಆದರ್ಶ ಅಸಂಭವನೀಯ ಕಲ್ಪನೆಯೇನೂ ಅಲ್ಲ. ಲಕ್ಷಾಂತರ ವರ್ಷಗಳಿಂದ ಭಾರತ ಆಧ್ಯಾತ್ಮ ಪ್ರಕಾಶಕ್ಕೂ ವಿಸ್ತಾರವಾದ ಪ್ರಾಪಂಚಿಕ ಸುಖ ಸಾಧನಗಳ ಅಭಿವೃದ್ಧಿಗೂ ಪ್ರಸಿದ್ಧ ದೇಶವಾಗಿತ್ತು. ಭಾರತದ ಸುದೀರ್ಘ ಇತಿಹಾಸದಲ್ಲಿ ಕಳೆದ 200 ವರ್ಷಗಳ ಬಡತನ ತಾತ್ಕಾಲಿಕವಾಗಿ ಪ್ರಾಪ್ತವಾದ ಕರ್ಮಫಲವಷ್ಟೇ. ಭಾರತೀಯರ ಐಶ್ವರ್ಯ ಶತಶತಮಾನಗಳ ಕಾಲ ಇಡೀ ವಿಶ್ವದಲ್ಲಿ ಜನಜನಿತವಾಗಿದ್ದ ಮಾತು. ಪ್ರಾಪಂಚಿಕ ಹಾಗೂ ಆಧ್ಯಾತ್ಮಿಕ ಸಮೃದ್ಧಿ ಎಂಬುದು ಋತದ ರಚನಾತ್ಮಕ ವ್ಯಕ್ತಸ್ವರೂಪ. ಋತವೆಂದರೆ ವಿಶ್ವನಿಯಮ ಅಥವಾ ಸಹಜವಾದ ಧರ್ಮ. ದೇವರಲ್ಲಿಯಾಗಲಿ ಪ್ರತ್ಯಕ್ಷ ದೇವತೆಯಾದ ಈ ಸಮೃದ್ಧ ಪ್ರಕೃತಿಯಲ್ಲಾಗಲಿ ಕೃಪಣತನವಿಲ್ಲ. ಹಿಂದೂ ಶಾಸ್ತ್ರಗಳು ಈ ರೀತಿ ಉಪದೇಶಿಸುತ್ತವೆ. ಮನುಷ್ಯ ಇದೇ ಪ್ರಪಂಚಕ್ಕೆ ಏತಕ್ಕಾಗಿ ಆಕರ್ಷಿಸಲ್ಪಡುತ್ತಾನೆಂದರೆ ಎಷ್ಟೊಂದು ವೈವಿಧ್ಯಮಯ ರೂಪದಲ್ಲಿ ಆತ್ಮವು ವ್ಯಕ್ತವಾಗುತ್ತದೆಂದೂ, ಪ್ರಾಪಂಚಿಕ ಸ್ಥಿತಿಗತಿಗಳ ಮೇಲೆ ಹೇಗೆ ಪ್ರಭುತ್ವ ಪಡೆಯುತ್ತದೆಂದೂ ಜನ್ಮದಿಂದ ಜನ್ಮಕ್ಕೆ ಹೆಚ್ಚು ಹೆಚ್ಚು ಪೂರ್ಣವಾಗಿ ಅವನು ಕಲಿಯುತ್ತಾ ಹೋಗಲೆಂದು. ಪೌರ್ವಾತ್ಯರು ಪಾಶ್ಚಾತ್ಯರು ಆ ಮಹಾಸತ್ಯವನ್ನು ಬೇರೆ ಬೇರೆ ಮಾರ್ಗಗಳಿಂದ ಕಲಿಯುತ್ತಿದ್ದಾರೆ. ತಮ್ಮ ಆವಿಷ್ಕಾರಗಳನ್ನು ಅವರು ಪರಸ್ಪರ ವಿನಿಮಯ ಮಾಡಿಕೊಳ್ಳಬೇಕು. ಈ ಭೂಮಿಯಲ್ಲಿರುವ ತನ್ನ ಮಕ್ಕಳು ದಾರಿದ್ರ್ಯ, ರೋಗ ರುಜಿನಾದಿಗಳಿಂದಲೂ ಹಾಗೂ ಆತ್ಮದ ಬಗ್ಗೆ ಅಜ್ಞಾನದಿಂದಲೂ ಬಿಡುಗಡೆ ಹೊಂದಿದ ವಿಶ್ವ ಸಂಸ್ಕೃತಿಯೊಂದನ್ನು ಪಡೆಯಲು ಶ್ರಮಿಸಿದರೆ ಆ ಭಗವಂತನಿಗೆ ಹರ್ಷ ಉಂಟಾಗುವುದೆಂಬ ವಿಷಯದಲ್ಲಿ ಸಂಶಯವೇ ಇಲ್ಲ. ಮನುಷ್ಯ ತನ್ನ ಆತ್ಮಸಂಪದವನ್ನು ಮರೆತು ಕೂತಿರುವುದೇ, ಅಂದರೆ ತನ್ನ ಇಚ್ಛಾ ಸ್ವಾತಂತ್ರ್ಯವನ್ನು ಅಪವ್ಯಯ ಮಾಡಿಕೊಳ್ಳುತ್ತಿರುವುದರ ಪರಿಣಾಮವೇ ಎಲ್ಲ ಬಗೆಯ ದುಃಖಗಳಿಗೂ ಮೂಲ ಕಾರಣ. ಸಮಾಜ ಎಂದು ಕರೆಯಲ್ಪಡುವ ಮನುಷ್ಯ ಸದ್ಭಾವನೆಯ ಅಮೂರ್ತ ಕಲ್ಪನೆಗೆ ಆರೋಪಿಸುವ ದೋಷಗಳನ್ನು ಹೆಚ್ಚು ವಾಸ್ತವಿಕವಾಗಿ ಪ್ರತಿಯೊಬ್ಬ ಮನುಷ್ಯನ ಮನೆಯ ಬಾಗಿಲಿಗೂ ಮುಟ್ಟಿಸಬಹುದು. ರಾಮರಾಜ್ಯ ಮೊದಲೇ ವ್ಯಕ್ತಿಯ ಅಂತರಂಗದಲ್ಲಿ ಅಂಕುರಿಸಿದ ಮೇಲೆಯೇ ಅದು ನಾಗರಿಕ ಮೌಲ್ಯವಾಗಿ ವಿಕಸಿತವಾಗುವುದಕ್ಕೆ ಸಾಧ್ಯ. ಆಂತರಿಕ ಸುಧಾರಣೆ ಬಾಹ್ಯ ಸುಧಾರಣೆಗಳಿಗೆ ಸ್ವಾಭಾವಿಕವಾಗಿಯೇ ದಾರಿಯಾಗುತ್ತದೆ. ತನ್ನನ್ನೇ ಸುಧಾರಿಸಿಕೊಂಡ ಮನುಷ್ಯ ಸಹಸ್ರಾರು ಮಂದಿಯನ್ನು ಸುಧಾರಿಸಬಲ್ಲ.
ಕಾಲಪರೀಕ್ಷೆಯನ್ನು ಗೆದ್ದು ವಿಶ್ವದ ಧಾರ್ಮಿಕ ಗ್ರಂಥಗಳೆಲ್ಲ ತತ್ವತಃ ಒಂದೇ ಆಗಿದ್ದು ಊರ್ಧ್ವಮುಖಯಾನಕ್ಕೆ ಮಾನವನನ್ನು ಪ್ರಚೋದಿಸುತ್ತವೆ. ಆತ್ಮಸಾಕ್ಷಾತ್ಕಾರ ಪತ್ರಿಕೆಗೆ ಲೇಖನಗಳನ್ನು ಹೇಳಿ ಬರೆಯಿಸುವುದರಲ್ಲಿ ಹಾಗೂ ಬೈಬಲಿನ ಹೊಸ ಒಡಂಬಡಿಕೆಯ ಭಾಗಕ್ಕೆ ವ್ಯಾಖ್ಯಾನ ಬರೆಯುವುದರಲ್ಲಿ ನಾನು ನನ್ನ ಬಾಳಿನ ಅತ್ಯಂತ ಆನಂದದಾಯಕವಾದ ಭಾಗವನ್ನು ಕಳೆದಿದ್ದೇನೆ. ಯೇಸು ಆಡಿದ ಮಾತುಗಳ ನಿಜವಾದ ಅರ್ಥವೇನೆಂಬುದನ್ನು ತಿಳಿದು ವ್ಯಾಖ್ಯಾನಿಸಲು ನನಗೆ ಮಾರ್ಗದರ್ಶನ ನೀಡೆಂದು ಯೇಸುವನ್ನು ಕಾತರತೆಯಿಂದ ಬೇಡಿದೆ. ಏಕೆಂದರೆ ಆತನ ಎಷ್ಟೋ ಮಾತುಗಳನ್ನು ಕಳೆದ 20 ಶತಮಾನಗಳಿಂದಲೂ ಜನ ಬಹಳ ಶೋಚನೀಯ ರೀತಿಯಲ್ಲಿ ತಪ್ಪಾಗಿಯೇ ಅರ್ಥಮಾಡಿಕೊಳ್ಳುತ್ತಾ ಬಂದಿದ್ದಾರೆ. ಒಂದು ರಾತ್ರಿ ನಾನು ಮೌನ ಪ್ರಾರ್ಥನೆಯಲ್ಲಿ ತೊಡಗಿದ್ದಾಗ ಎನ್ಸಿನಿಟಾಸ್ ಆಶ್ರಮದಲ್ಲಿ ನನ್ನ ಬೈಠಕು ಕೋಣೆ ಅರ್ಧಪಾರದೀಪ್ತಿಯ ನೀಲವರ್ಣದ ಬೆಳಕಿನಿಂದ ಆವೃತವಾಯಿತು. ಅದರಲ್ಲಿ ಪೂಜ್ಯ ಯೇಸುಪ್ರಭುವಿನ ತೇಜೋಮಯ ಆಕೃತಿಯನ್ನು ಕಂಡೆ. ಸುಮಾರು 25ರ ಹರೆಯದ ಯುವಕನಂತೆ ಕಂಡ ಆತ ತೆಳುವಾದ ಗಡ್ಡ ಮೀಸೆ, ನಡುಬೈತಲೆ ತೆಗೆದಿದ್ದ ನೀಳವಾದ ಕಪ್ಪು ಕೂದಲು, ತಲೆಯ ಸುತ್ತಲೂ ಬೆಳಗುತ್ತಿದ್ದ ಸ್ವರ್ಣಕಾಂತಿಯ ಪರಿವೇಶ. ಆತನ ಕಣ್ಣುಗಳು ನಿರಂತರ ಬೆರಗಿನಿಂದ ಕೂಡಿದ್ದವು. ನಾನು ನೋಡುತ್ತಿದ್ದಂತೆ ಆತನ ಕಣ್ಣುಗಳು ನಿರಂತರವಾಗಿ ಪರಿವರ್ತನೆಗೊಳ್ಳುತ್ತಿದ್ದವು. ಅವುಗಳ ಅಭಿವ್ಯಕ್ತಿಯ ಪ್ರತಿಯೊಂದು ದಿವ್ಯ ಪರಿವರ್ತನೆಯಿಂದಲೂ ವ್ಯಕ್ತವಾದ ಜ್ಞಾನಮಯ ಸಂದೇಶವನ್ನು ಆಂತರಿಕವಾಗಿಯೇ ಗ್ರಹಿಸಿದೆ. ಆತನ ಅದ್ಭುತವಾದ ಆ ದೃಷ್ಟಿಯಲ್ಲಿ ಕೋಟ್ಯಾನುಕೋಟಿ ಲೋಕಗಳನ್ನು ಉದ್ಧರಿಸುವ ಶಕ್ತಿ ಇದ್ದುದನ್ನು ಗ್ರಹಿಸಿದೆ. ಯೇಸುವಿನ ಕೊನೆಯೂಟದ ತಟ್ಟೆ, ಅಂದರೆ ಹೋಲಿ ಗ್ರೈಲ್, ಆತನ ಬಾಯಿ ಬಳಿ ಕಾಣಿಸಿಕೊಂಡಿತು. ಅದು ಅನಂತರ ನನ್ನ ತುಟಿಗಳ ಬಳಿಗೆ ಬಂದಿತು. ಪುನಃ ಅದು ಯೇಸುವಿನ ಬಳಿಗೇ ಹಿಂತಿರುಗಿತು. ಕೆಲವು ಕ್ಷಣಗಳ ನಂತರ ಆತ ಮಧುರವಾದ ಮಾತುಗಳನ್ನಾಡಿದ. ಅವು ನೇರವಾಗಿ ನನಗೇ ಸಂಬಂಧಿಸಿದುವಾದುದರಿಂದ ಅವನ್ನು ನನ್ನ ಹೃದಯದಲ್ಲಿಯೇ ಅಡಗಿಸಿಟ್ಟುಕೊಂಡಿದ್ದೇನೆ. 1950-51ರಲ್ಲಿ ನಾನು ಬಹುಕಾಲವನ್ನು ಕ್ಯಾಲಿಫೋರ್ನಿಯಾದ ಮೊಹಾವೆ ಡೆಸರ್ಟ್ನ ಆತ್ಮಸಾಕ್ಷಾತ್ಕಾರ ಕೇಂದ್ರದಲ್ಲಿಯೇ ಕಳೆದೆ. ಅಲ್ಲಿ ನಾನು ಭಗವದ್ಗೀತೆಯನ್ನು ಭಾಷಾಂತರಿಸಿದೆ. ಅಲ್ಲದೆ ಯೋಗದ ವಿವಿಧ ಮಾರ್ಗಗಳನ್ನು ಕುರಿತು ವಿವರವಾದ ವ್ಯಾಖ್ಯಾನವನ್ನು ಬರೆದೆ. ಭಗವದ್ಗೀತೆಯಲ್ಲಿ ಉಕ್ತವಾದ ಏಕಮಾತ್ರ ಯೌಗಿಕ ತಂತ್ರವನ್ನೇ ಬಾಬಾಜಿ ಕ್ರಿಯಾಯೋಗವೆಂದು ಕರೆದರು. ಭಾರತದ ಅತಿಶ್ರೇಷ್ಠ ಧರ್ಮಗ್ರಂಥವೆನಿಸಿದ ಭಗವದ್ಗೀತೆಯಲ್ಲಿ 2 ಬಾರಿ ಆ ತಂತ್ರದ ಬಗ್ಗೆ ವಿಶದವಾದ ಸೂಚನೆಯಿದ್ದು, ಅದರ ಮೂಲಕ ಪ್ರಾಯೋಗಿಕ ಹಾಗೂ ನೈತಿಕ ಮಾರ್ಗದರ್ಶನ ನೀಡಲ್ಪಟ್ಟಿದೆ. ನಮ್ಮ ಸ್ವಪ್ನ ಸಾಗರದಲ್ಲಿ ನಮ್ಮ ಉಸಿರಾಟವೇ ಭ್ರಮಕಾರಕವಾದ ಬಿರುಗಾಳಿ. ಅದರಿಂದಲೇ ಮಾನವಾಕೃತಿಗಳು ಮತ್ತಿತರ ಭೌತವಸ್ತುಗಳೆಂಬ ಅಲೆಗಳು ಉದಿಸುವುದು. ಪ್ರತ್ಯೇಕ ಅಸ್ತಿತ್ವದ ಯಾತನಾಮಯ ಕನಸಿನಿಂದ ಮನುಷ್ಯನನ್ನು ಎಚ್ಚರಗೊಳಿಸಲು ತತ್ವಶಾಸ್ತ್ರದ ಮತ್ತು ನೀತಿಶಾಸ್ತ್ರದ ಜ್ಞಾನವಷ್ಟೇ ಸಾಲದು ಎಂಬುದನ್ನರಿತ ಭಗವಾನ್ ಕೃಷ್ಣ ಪವಿತ್ರ ವಿಜ್ಞಾನವನ್ನು ತೋರಿಸಿಕೊಟ್ಟ. ಅದರ ದೆಸೆಯಿಂದ ಯೋಗಿಯಾದವನು ತನ್ನ ದೇಹದ ಮೇಲೆ ಆಧಿಪತ್ಯವನ್ನು ಪಡೆದು ಇಚ್ಛಾಮಾತ್ರದಿಂದ ಅದನ್ನು ಕೇವಲ ಶಕ್ತಿಯಾಗಿ ಪರಿವರ್ತಿಸಿಬಿಡಬಲ್ಲ. ಈ ಪರಮಾಣುಯುಗದ ಮಾರ್ಗದರ್ಶಕರಾದ ಆಧುನಿಕ ವಿಜ್ಞಾನಿಗಳಿಗೆ ಈ ಯೌಗಿಕ ಸಾಧನೆ ಅವರ ತಾತ್ವಿಕ ಪರಿಜ್ಞಾನಕ್ಕೆ ಒಳಪಡದುದೇನೂ ಅಲ್ಲ. ಎಲ್ಲ ಜಡ ವಸ್ತುಗಳನ್ನೂ ಶಕ್ತಿಯನ್ನಾಗಿ ಪರಿವರ್ತಿಸಿಬಿಡಬಹುದೆಂಬುದನ್ನು ದೃಢಪಡಿಸಲಾಗಿದೆ. ಸಾಮಾನ್ಯತಃ ಮಾನವರೆಲ್ಲರೂ ಅನುಸರಿಸಬಹುದಾದುದರಿಂದಲೇ ಯೋಗ ವಿಜ್ಞಾನವನ್ನು ಹಿಂದೂ ಧರ್ಮಶಾಸ್ತ್ರಗಳು ವಿಶೇಷವಾಗಿ ಶ್ಲಾಘಿಸುತ್ತವೆ. ಪ್ರಕೃತ್ಯತೀತವಾದ ದೈವಭಕ್ತಿಯ ಶಕ್ತಿಗಳನ್ನು ಹೊಂದಿದ್ದ ಹಿಂದೂಯೇತರ ಸಂತರಲ್ಲಿ ಹೇಗೆ ನಡೆಯಿತೋ ಹಾಗೆ ಉಸಿರಾಟದ ನಿಗೂಢವನ್ನು ಆಗಾಗ್ಗೆ ಸಾಂಪ್ರದಾಯಿಕ ಯೋಗ ತಂತ್ರಗಳನ್ನು ಬಳಸದೆಯೇ ಬಗೆಹರಿಸಿದ್ದಾರೆಂಬುದೇನೋ ನಿಜ. ಇಂತಹ ಕ್ರೈಸ್ತ, ಮುಸ್ಲಿಂ ಮತ್ತಿತರ ಸಾಧಕರು
ಉಸಿರಾಟವಿಲ್ಲದ, ಚಲನೆಯಿಲ್ಲದ ಸವಿಕಲ್ಪ ಸಮಾಧಿಯಲ್ಲಿದ್ದಾಗ ಅವರನ್ನು ವಾಸ್ತವಿಕವಾಗಿ ಗಮನಿಸಲಾಯಿತು. ಆ ಸ್ಥಿತಿಯಲ್ಲದೆ ಪರಮಾತ್ಮಾನುಭವದ ಪೂರ್ವಭಾವಿ ಹಂತಗಳನ್ನು ಯಾವ ಮನುಷ್ಯನೂ ಮುಟ್ಟಿಲ್ಲ. ಒಬ್ಬ ಸಾಧಕ ನಿರ್ವಿಕಲ್ಪ ಅಥವಾ ಅತ್ಯುನ್ನತ ಮಟ್ಟದ ಸಮಾಧಿಯನ್ನು ಮುಟ್ಟಿದಾಗ ಮಾತ್ರ ಆತ ಉಸಿರಾಡದಿರಲಿ, ಉಸಿರಾಡುತ್ತಿರಲಿ, ನಿಶ್ಚಲವಾಗಿರಲಿ, ಚಲಿಸುತ್ತಿರಲಿ, ಸ್ಥಿರವಾಗಿ ಪರಮಾತ್ಮನಲ್ಲಿ ನೆಲೆಸಿರುತ್ತಾನೆ. 17ನೇ ಶತಮಾನದ ಕ್ರೈಸ್ತ ಯೋಗಿ ಬ್ರದರ್ ಲಾರೆನ್ಸ್ ಎಂಬಾತ ಒಂದು ಮರವನ್ನು ನೋಡುತ್ತಿದ್ದಂತೆ ಹೇಗೆ ತನಗೆ ಮೊದಲ ಬಾರಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಯಿತೆಂದು ಹೇಳುತ್ತಾನೆ. ಎಲ್ಲ ಮಾನವರೂ ಮರವನ್ನು ನೋಡಿಯೇ ಇರುತ್ತಾರೆ. ಆದರೆ ಅಯ್ಯೋ, ಕೆಲವರು ಮಾತ್ರವೇ ಆ ಮರದ ಸೃಷ್ಟಿಕರ್ತನನ್ನು ನೋಡಿಯಾರು. ಪೂರ್ವದಲ್ಲಿಯಾಗಲಿ ಪಶ್ಚಿಮದಲ್ಲಿಯಾಗಲಿ ಯಾವುದೇ ಧರ್ಮ ಮಾರ್ಗದಲ್ಲಿ ನಿರತರಾದ ಏಕಾಗ್ರಚಿತ್ತತೆಯುಳ್ಳ ಕೆಲವೇ ಸಂತರಿಂದ ಮಾತ್ರವೇ ಪ್ರಯಾಸವಿಲ್ಲದೆ ಪಡೆಯಲು ಸಾಧ್ಯವಾದಂತಹ ಭಕ್ತಿಯ ಅದಮ್ಯ ಶಕ್ತಿಯನ್ನು ಪಡೆದುಕೊಳ್ಳಲು ಬಹುಮಂದಿಗೆ ಸಾಧ್ಯವಾಗಲಾರದು. ಆದಾಗ್ಯೂ ಅಷ್ಟರಿಂದಲೇ ಸಾಧಾರಣ ಮನುಷ್ಯ ಆ ದೈವೀ ಸಂಯೋಗ ಪ್ರಾಪ್ತಿಯಿಂದ ವಂಚಿತನಾಗಬೇಕಾದುದಿಲ್ಲ. ಆಧ್ಯಾತ್ಮ ಸಾಧನೆ ಮಾಡಲು ಆತನಿಗೆ ಕೇವಲ ಕ್ರಿಯಾಯೋಗದ ತಂತ್ರದ ಅವಶ್ಯಕತೆಯಿದೆ. ಪ್ರತಿದಿನ ನೈತಿಕ ತತ್ವಗಳ ಅನುಸಂಧಾನ ಮಾಡುವುದು, ಪ್ರಭು ನಿನ್ನ ದರ್ಶನಕ್ಕಾಗಿ ಚಡಪಡಿಸುತ್ತಿದ್ದೇನೆ ಎಂದು ಶ್ರದ್ಧೆಯಿಂದ ಬೇಡುವುದು, ಇಷ್ಟನ್ನು ಮಾಡಬಲ್ಲವನಾದರೆ ಸಾಕು. ಭಕ್ತಿಯ ತಹತಃ ಸಾಮಾನ್ಯ ಮನುಷ್ಯನ ಭಾವಾನುಭವದ ಪರಿಧಿಗೆ ಹೊರತಾದುದು. ಆದುದರಿಂದ ಭಕ್ತಿಯ ತಹತಹದ ಮೂಲಕ ಸಾಧಿಸುವುದಕ್ಕಿಂತಲೂ ಪ್ರತಿದಿನ ನಡೆಸಬಹುದಾದ ವೈಜ್ಞಾನಿಕ ಮಾರ್ಗದ ಮೂಲಕ ಪರಮಾತ್ಮನನ್ನು ಹೀಗೆ ಸಾಧಿಸಬಹುದೆಂಬುದರಿಂದಲೇ ಯೋಗವನ್ನು ಸಾರ್ವತ್ರಿಕವಾಗಿ ಮೆಚ್ಚಿಕೊಳ್ಳುವುದು. ಭಾರತದ ಹಲವು ಜೈನ ಧರ್ಮ ಪ್ರಚಾರಕರನ್ನು ತೀರ್ಥಂಕರರೆಂದು ಕರೆಯುತ್ತಾರೆ. ತೀರ್ಥಂಕರರೆಂದರೆ ಹಾಯ್ಗಡವನ್ನು ನಿರ್ಮಿಸುವವರು, ಏಕೆಂದರೆ ಅವರು ನಿರ್ಮಿಸಿದ ಹಾಯ್ಗಡದ ಮೂಲಕ ದಿಗ್ಭ್ರಮೆಗೊಂಡ ಮಾನವರು ಬಿರುಗಾಳಿಯಿಂದ ಪ್ರಕ್ಷುಬ್ಧವಾದ ಸಂಸಾರ ಸಾಗರವನ್ನು ದಾಟಬಹುದು. ಸಂಸಾರವೆಂಬುದು ಕರ್ಮಚಕ್ರ, ಹುಟ್ಟು ಸಾವುಗಳ ಪುನರಾವರ್ತನೆ. ಅದರ ವಾಚ್ಯಾರ್ಥ ಅದರೊಡನೆ ಹರಿದು ಹೋಗುವುದು. ಅದೊಂದು ಅಸಾಧಾರಣ ಪ್ರವಾಹ. ಸಂಸಾರವು ಮನುಷ್ಯನನ್ನು ತೀರಾ ಕಡಿಮೆ ಕಷ್ಟದ ದಿಕ್ಕನ್ನು ಹಿಡಿಯುವಂತೆ ಮಾಡುತ್ತದೆ. ಆದುದರಿಂದ ಯಾರು ಈ ಸಂಸಾರದ ಗೆಳೆಯರಾಗುತ್ತಾರೋ ಅವರು ಪರಮಾತ್ಮನ ಶತ್ರುಗಳು. ಪರಮಾತ್ಮನ ಗೆಳೆಯನಾಗಬೇಕಾದರೆ ಮಾಯೆಯಿಂದ ಭ್ರಮೆಗೊಳಿಸುವ ಈ ಸಂಸಾರದಲ್ಲಿ ಬೆನ್ನ ಮೂಳೆ ಇಲ್ಲವೆಂಬಂತೆ ಸ್ಥೈರ್ಯರಹಿತದಿಂದ ಸಮ್ಮತಿಸುವಂತೆ ಮಾಡುವ ತನ್ನ ಕರ್ಮಭೂತಗಳಿಂದ ಅಥವಾ ಕರ್ಮದೋಷಗಳಿಂದ ಮನುಷ್ಯ ಅತೀತನಾಗಬೇಕು. ಕರ್ಮದ ನಿಷ್ಠುರ ನಿಯಮವನ್ನು ಅರ್ಥ ಮಾಡಿಕೊಂಡರೆ ಶ್ರದ್ಧಾವಂತ ಸಾಧಕರಿಗೆ ಕರ್ಮಬಂಧನದಿಂದ ಅಂತಿಮವಾಗಿ ಪಾರಾಗುವ ದಾರಿ ಕಾಣಲು ನೆರವಾಗುತ್ತದೆ. ಏಕೆಂದರೆ ಮಾನವರ ಕರ್ಮದಾಸ್ಯವೆಂಬುದು ಮಾಯೆ ಕವಿದ ಮನಸ್ಸಿನಲ್ಲುದಿಸುವ ಆಸೆಗಳಲ್ಲಿ ಬೇರು ಬಿಟ್ಟಿರುತ್ತದೆ. ಹಾಗಾಗಿ ಯೋಗಿಯಾದವನು ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕೆಂದು ಯತ್ನಿಸುತ್ತಾನೆ. ಕರ್ಮದಿಂದುದ್ಭವಿಸಿದ ಅನೇಕ ಅಜ್ಞಾನದ ಪರದೆಗಳು ಒಂದೊಂದಾಗಿ ಕಳಚಿ ಬೀಳುತ್ತವೆ. ಆಗ ಮನುಷ್ಯನಿಗೆ ಸ್ವಸ್ವರೂಪದ ಜ್ಞಾನ ಬರುತ್ತದೆ. ಈ ಭೂಮಿಯಲ್ಲಿ ಮನುಷ್ಯನ ಏಕಮಾತ್ರ ಉದ್ದೇಶ ಹುಟ್ಟು ಸಾವಿನ ರಹಸ್ಯವನ್ನರಿತು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವುದು. ಆ ಉದ್ದೇಶ ಉಸಿರಾಟದೊಡನೆ ಹೆಣೆದುಕೊಂಡಿದೆ. ಉಸಿರಾಡದಂತಿರುವುದೇ ಸಾವಿಲ್ಲದಂತಿರುವುದು. ಈ ತಥ್ಯವನ್ನು ಅರ್ಥಮಾಡಿಕೊಂಡ ಹಿಂದಿನ ಭಾರತೀಯ ಋಷಿಗಳು ಉಸಿರಾಟದ ಮೂಲ ರಹಸ್ಯವನ್ನು ತಿಳಿದು ಉಸಿರನ್ನು ನಿಯಂತ್ರಿಸುವಂತಹ ನಿಷ್ಕೃಷ್ಟ ಹಾಗೂ ವಿವೇಚನಾಯುಕ್ತ ವಿಜ್ಞಾನವನ್ನು ಬೆಳೆಸಿದರು. ಈ ವಿಶ್ವಕ್ಕೆ ಭಾರತದ ಕೊಡುಗೆ ಬೇರಾವುದೂ ಇಲ್ಲದಿದ್ದರೂ ಕ್ರಿಯಾಯೋಗವೊಂದೇ
ರಾಜಮರ್ಯಾದೆಯನ್ನು ಪಡೆದಿರಲು ಸಾಕು. ದೇಹಕ್ಕೂ ಆತ್ಮಕ್ಕೂ ಸಂಬಂಧ ಕಲ್ಪಿಸುವ ಸೂಕ್ಷ್ಮ ಕೊಂಡಿಯಾಗುವಂತೆ ದೇವರು ಉಸಿರಾಟವನ್ನು ಕಲ್ಪಿಸಿದ್ದಾನೆಂದು ಹಿಬ್ರೂ ಪ್ರವಾದಿಗಳು ಚೆನ್ನಾಗಿ ಅರಿತಿದ್ದರೆಂದು ವಿಶದಪಡಿಸುವ ಭಾಗಗಳು ಬೈಬಲ್ಲಿನ ಅನೇಕ ಪರಿಚ್ಛೇದನಗಳಲ್ಲಿವೆ. ಜಿನೆಸಿಸ್ನಲ್ಲಿ ಹೀಗೆ ಹೇಳಿದೆ: ಆ ಪರಮಾತ್ಮ ಭೂಮಿಯ ಮಣ್ಣಿನಿಂದ ಮನುಷ್ಯನನ್ನು ನಿರ್ಮಿಸಿ ಅವನ ಮೂಗಿನ ಹೊಳ್ಳೆಗಳ ಮೂಲಕ ಒಳಕ್ಕೆ ಪ್ರಾಣವಾಯುವನ್ನು ಊದಿದ. ಅದರಿಂದ ಮನುಷ್ಯ ಜೀವಂತನಾದ. ಮಾನವ ದೇಹ ರಾಸಾಯನಿಕ ಹಾಗೂ ಲೋಹ ದ್ರವ್ಯಗಳಿಂದ ಆಗಿದೆ. ಅವೇ ದ್ರವ್ಯಗಳೇ ನೆಲದ ಮಣ್ಣಿನಲ್ಲಿಯೂ ಇರುವುದು. ಅರಿವು ಮೂಡದ ಜನ ಭಾವಿಸುವಂತೆ ಅನಿಲ ರೂಪದ ಶಕ್ತಿ ಎನಿಸಿದ ಉಸಿರಾಟದ ಸಾಧನದ ಮೂಲಕ ಆತ್ಮವು ನಮ್ಮ ದೇಹಕ್ಕೆ ಪ್ರಾಣಶಕ್ತಿಗಳನ್ನು ಪ್ರವಹಿಸುವಂತೆ ಮಾಡದೇ ಇದ್ದಿದ್ದರೆ ಮನುಷ್ಯನ ಮಾಂಸಲ ದೇಹ ಮಾತ್ರವೇ ಯಾವ ಚಟುವಟಿಕೆಗಳನ್ನೂ ನಡೆಸಲಾಗುತ್ತಿರಲಿಲ್ಲ. ಅದಕ್ಕೆ ಚಲಿಸುವ ಚೈತನ್ಯವೂ ಇರುತ್ತಿರಲಿಲ್ಲ. ಮಾನವ ಶರೀರದಲ್ಲಿ ಪಂಚಪ್ರಾಣಗಳ ರೂಪದಲ್ಲಿ ಕೆಲಸ ಮಾಡುವ ಸೂಕ್ಷ್ಮ ಶಕ್ತಿಗಳು ಸರ್ವಾಂತರ್ಯಾಮಿ ಪರಮಾತ್ಮನ ಓಂಕಾರನಾದದ ಸ್ಪಂದನಗಳಷ್ಟೇ. ಆತ್ಮದ ಮೂಲದಿಂದ ಮಾಂಸಲ ಜೀವಕೋಶಗಳಲ್ಲಿ ಬೆಳಗುವ ಪ್ರಾಣದ ಪ್ರತಿಫಲನದ ಅಥವಾ ನಿಜದಂತೆ ತೋರುವ ಛಾಯೆ ಮಾತ್ರವೇ ಮನುಷ್ಯನಿಗೆ ದೇಹದ ಮೇಲಿನ ವ್ಯಾಮೋಹ ಉಂಟು ಮಾಡುವುದಕ್ಕೆ ಕಾರಣವಾಗುವುದು. ಕೇವಲ ಒಂದು ಮಣ್ಣ ಮುದ್ದೆಗೆ ಅವನು ಉತ್ಸುಕನಾಗಿ ಗೌರವ ಸಲ್ಲಿಸುತ್ತಿರಲಿಲ್ಲವೆಂಬುದಂತೂ ಸ್ಪಷ್ಟ. ಆತ್ಮದಿಂದ ಸ್ಫುರಿಸುವ ಚೇತನ ಪ್ರವಾಹವು ಉಸಿರಾಟದ ಮೂಲಕವೇ ಮಾಂಸಲ ದೇಹಕ್ಕೆ ತೀವ್ರವಾಗಿ ತಟ್ಟುವುದರಿಂದ ಅವನು ಸ್ವಾಭಾವಿಕವಾಗಿಯೇ ಪರಿಣಾಮವನ್ನೇ ಕಾರಣವನ್ನಾಗಿ ಭಾವಿಸುವಂತಾಗುತ್ತದೆ. ಹಾಗಾಗಿ ದೇಹ ಮಾತ್ರವೇ ತನ್ನದೇ ಆದ ಪ್ರಾಣವನ್ನು ಹೊಂದಿದೆಯೆಂದು ಅವನು ಅತಿರೇಕದ ಭಾವನೆಯನ್ನು ತಾಳುತ್ತಾನೆ. ಆದ್ದರಿಂದಲೇ ಮನುಷ್ಯ ತಾನೇ ದೇಹವೆಂದು ಅವಿನಾಭಾವವನ್ನು ಅನುಚಿತವಾಗಿ ಹೊಂದುವುದು. ದೇಹ ಹಾಗೂ ಉಸಿರಾಟದ ಪ್ರಜ್ಞೆಯನ್ನು ಹೊಂದಿರುವುದೇ ಮನುಷ್ಯನ ಎಚ್ಚರದ ಸ್ಥಿತಿ. ನಿದ್ರೆಯಲ್ಲಿ ಚುರುಕಾಗಿರುವ ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಅವನ ಮನಸ್ಸು ದೇಹ ಹಾಗೂ ಉಸಿರಾಟಗಳಿಂದ ತಾತ್ಕಾಲಿಕವಾಗಿ ಪ್ರತ್ಯೇಕತೆಯನ್ನು ಪಡೆದಿರುತ್ತದೆ. ಅತೀಂದ್ರಿಯ ಪ್ರಜ್ಞಾವಸ್ಥೆಯಲ್ಲಿ ದೇಹ ಮತ್ತು ಉಸಿರಾಟವನ್ನವಲಂಬಿಸಿಯೇ ಅಸ್ತಿತ್ವ ಎಂಬ ಭ್ರಮೆಯಿಂದ ಅವನು ಮುಕ್ತನಾಗುತ್ತಾನೆ. ದೇವರು ಉಸಿರಾಟಕ್ಕೆ ಅತೀತನಾಗಿರುವವನು. ಅವನಂತೆಯೇ ಸ್ಪಷ್ಟವಾದ ಆತ್ಮವೂ ಉಸಿರಾಟವಿಲ್ಲದ ಪರಿಸ್ಥಿತಿಯಲ್ಲಿ ಮಾತ್ರವೇ ಮೊದಲ ಬಾರಿಗೆ ಸ್ವಸ್ವರೂಪವನ್ನು ಕಂಡುಕೊಳ್ಳುವುದು. ವಿಕಾಸಾತ್ಮಕವಾದ ಕರ್ಮದ ದೆಸೆಯಿಂದ ದೇಹ ಆತ್ಮಗಳ ನಡುವಿನ ಉಸಿರಾಟದ ಕೊಂಡಿ ಕಳಚಿದಾಗ ತತ್ಕ್ಷಣವೇ ಮರಣವೆಂಬ ಪರಿವರ್ತನೆಯುಂಟಾಗುತ್ತದೆ. ಭೌತ ಶರೀರದ ಜೀವಕೋಶಗಳು ಸ್ವಭಾವಸಿದ್ಧವಾದ ತಮ್ಮ ಶಕ್ತಿರಾಹಿತ್ಯದ ಸ್ಥಿತಿಗೆ ಹಿಂತಿರುಗುತ್ತವೆ. ಕ್ರಿಯಾಯೋಗಿಯ ವಿಷಯದಲ್ಲಾದರೂ ವೈಜ್ಞಾನಿಕವಾದ ಅರಿವಿನಿಂದ ಹಾಗೂ ಸ್ವಂತ ಇಚ್ಛೆಯಿಂದ ಉಸಿರಾಟದ ಕೊಂಡಿ ಕಳಚುತ್ತದೆಯೇ ಹೊರತು ಕರ್ಮಬಂಧನದ ಒರಟು ಕೈವಾಡದಿಂದಲ್ಲ. ಸ್ವಾನುಭವದಿಂದಲೇ ಯೋಗಿ ತನ್ನ ಮೂಲಭೂತವಾದ ಅಮೂರ್ತತ್ವದ ಬಗ್ಗೆ ಮೊದಲೇ ಅರಿವನ್ನು ಹೊಂದಿರುತ್ತಾನೆ ಹಾಗೂ ಭೌತ ಶರೀರವನ್ನೇ ನಂಬಿಕೊಳ್ಳುವಂತೆ ಮನುಷ್ಯ ತಪ್ಪಾಗಿ ಪ್ರೇರಿತನಾಗಿದ್ದಾನೆಂದು ಮರಣವು ಸೂಚ್ಯವಾಗಿ ಅವನನ್ನು ಎಚ್ಚರಿಸಬೇಕಾದ ಅಗತ್ಯ ಬೀಳುವುದಿಲ್ಲ. ಜನ್ಮದ ಮೇಲೆ ಜನ್ಮವೆತ್ತುತ್ತಾ ಪರಮಪದಕ್ಕೇರುವತ್ತ ತನ್ನದೇ ಹೆಜ್ಜೆಯ ವೇಗದಲ್ಲಿ ಅದು ಎಷ್ಟೇ ಅನಿರ್ದಿಷ್ಟವಾಗಿದ್ದರೂ ಸರಿ ಮನುಷ್ಯ ಮುಂದುವರಿಯುತ್ತಿರುತ್ತಾನೆ. ಈ ಊರ್ಧ್ವಗಮನದ ಚಾಲನೆಗೆ ಸಾವು ಅಡ್ಡಿಯಾಗುವುದಿಲ್ಲ. ಅದಕ್ಕೆ ಬದಲು ಅವನ ಪಾಪಗಳ ಶುದ್ಧೀಕರಣಕ್ಕಾಗಿ ಸಾವು ಅವನಿಗೆ ಸೂಕ್ಷ್ಮ ಶರೀರಗಳ ಲೋಕದಲ್ಲಿ ಅನುಕೂಲಕರವಾದ ಪರಿಸರವನ್ನು ಒದಗಿಸಿಕೊಡುತ್ತದೆ. ನಿಮ್ಮ ಹೃದಯಕ್ಕೆ ನೋವಾಗದಿರಲಿ. ನನ್ನ ತಂದೆಯ ಬಳಿ ಅನೇಕ ಸೌಧಗಳಿವೆ. ಈ ಲೋಕವನ್ನು ವ್ಯವಸ್ಥೆಗೊಳಿಸುವಲ್ಲಿಯೇ
ಪರಮಾತ್ಮನ ಬುದ್ಧಿವಂತಿಕೆಯೆಲ್ಲಾ ಮುಗಿಯಿತೆಂದು, ಪರಲೋಕದಲ್ಲಿ ಅಥವಾ ಹಾರ್ಪ್ ವಾದ್ಯದ ತಂತಿಯನ್ನು ಮಿಡಿದು ಟುಯ್ ಟುಯ್ ಗುಡಿಸುವುದಕ್ಕಿಂತ ಅತಿಶಯವಾಗಿ ನಮ್ಮ ಆಸಕ್ತಿಯನ್ನು ಕೆರಳಿಸಿ ಪ್ರಚೋದಿಸುವಂತಹ ಬೇರೆ ಏನನ್ನೂ ಅವನು ಮಾಡನೆಂದೂ ತಿಳಿಯುವುದು ವಾಸ್ತವವಾಗಿ ಅಸಂಭವನೀಯ. ಸಾವಿಂದರೆ ನಮ್ಮ ಅಸ್ತಿತ್ವದ ನಿರ್ನಾಮವಲ್ಲ, ಬದುಕಿನಿಂದ ಪೂರ್ಣ ವಿಮೋಚನೆಯಲ್ಲ. ಸಾವು ಅಮರತ್ವದ ಬಾಗಿಲೂ ಅಲ್ಲ. ಪ್ರಾಪಂಚಿಕ ಸುಖಗಳಲ್ಲಿ ಮಗ್ನನಾಗಿ ಆತ್ಮವನ್ನು ಕಳೆದುಕೊಂಡು ದೂರ ಸರಿದವನು ಸೂಕ್ಷ್ಮ ಶರೀರಿಗಳ ಲೋಕದ ಅತಿ ನವಿರಾದ ಸೌಂದರ್ಯಗಳ ಮಧ್ಯೆ ಆತ್ಮವನ್ನು ಪುನಃ ವಶೀಕರಿಸಿಕೊಳ್ಳಲು ಹೋಗುವುದಿಲ್ಲ. ಅಲ್ಲಿ ಅವನು ಸತ್ಯ ಹಾಗೂ ಸೌಂದರ್ಯಗಳ ಬಗ್ಗೆ ಎರಡೂ ಅವಿನಾಭಾವದವು ಸೂಕ್ಷ್ಮತರ ಅನುಭವಗಳನ್ನೂ ಹಾಗೂ ತೀವ್ರತರ ಸಂವೇದನೆಗಳನ್ನೂ ಸಂಗ್ರಹಿಸಿಕೊಳ್ಳುತ್ತಾನಷ್ಟೆ. ಬಿಡುಗಡೆಗೆ ಹೆಣಗುತ್ತಿರುವ ಮನುಷ್ಯ ಈ ಜಡ ಜಗತ್ತಿನ ಅಡಿಗಲ್ಲಿನ ಮೇಲೆಯೇ ಆತ್ಮಸಾಕ್ಷಾತ್ಕಾರವೆಂಬ ಅವಿನಾಶಿಯಾದ ಚಿನ್ನವನ್ನು ಕುಟ್ಟಿ ಹದ ಮಾಡಿಕೊಳ್ಳಬೇಕು. ಆಸೆಬುರಕ ಸಾವಿಗೆ ಏಕಮಾತ್ರ ಪ್ರಿಯ ಕಾಣಿಕೆಯಾದ ಆ ಕಷ್ಟಾರ್ಜಿತ ಸ್ವರ್ಣ ಭಂಡಾರವನ್ನು ತನ್ನ ಕೈಯಲ್ಲಿ ಹಿಡಿದು ಮಾನವ ಹುಟ್ಟು ಸಾವಿನ ಚಕ್ರದಿಂದ ಅಂತಿಮವಾಗಿ ಬಿಡುಗಡೆ ಹೊಂದುತ್ತಾನೆ. ಎನ್ಸಿನಿಟಾಸ್ನಲ್ಲಿ ಹಾಗೂ ಲಾಸ್ ಆಂಜಲೀಸ್ನಲ್ಲಿ ಹಲವು ವರ್ಷಗಳ ಕಾಲ ಪತಂಜಲಿಯ ಯೋಗಸೂತ್ರಗಳನ್ನು ಹಾಗೂ ಮತ್ತಿತರ ಹಿಂದೂ ದರ್ಶನವನ್ನು ಕುರಿತ ಪ್ರೌಢಕೃತಿಗಳ ಬಗ್ಗೆ ತರಗತಿಗಳನ್ನು ನಡೆಸಿದೆ. ಒಂದು ಸಂಜೆ ತರಗತಿಯ ಒಬ್ಬ ವಿದ್ಯಾರ್ಥಿ, ದೇವರು ಆತ್ಮದೇಹಗಳನ್ನು ಒಂದುಗೂಡಿಸಿದ್ದೇಕೆ? ಸೃಷ್ಟಿಯ ಈ ವಿಕಾಸಾತ್ಮಕ ನಾಟಕವನ್ನು ಮೊದಲಾಗಿ ಪ್ರಾರಂಭಿಸುವುದರಲ್ಲಿ ಅವನ ಉದ್ದೇಶವೇನಿತ್ತು ಎಂದು ಕೇಳಿದ. ಇಂತಹ ಪ್ರಶ್ನೆಗಳನ್ನು ಇನ್ನೂ ಲೆಕ್ಕವಿಲ್ಲದಷ್ಟು ಮಂದಿ ಕೇಳಿದ್ದಾರೆ. ಅವನ್ನು ಪೂರ್ಣವಾಗಿ ಉತ್ತರಿಸಲು ತತ್ವಜ್ಞಾನಿಗಳು ವ್ಯರ್ಥ ಪ್ರಯತ್ನ ಮಾಡಿದ್ದಾರೆ. ಕೆಲವು ರಹಸ್ಯಗಳನ್ನು ಅನಂತಕಾಲದಲ್ಲಿಯೇ ಆವಿಷ್ಕರಿಸಲು ಬಿಟ್ಟು ಬಿಡಿ. ಶ್ರೀಯುಕ್ತೇಶ್ವರರು ಮಂದಹಾಸದೊಡನೆ ಹೇಳುತ್ತಿದ್ದರು. ಅಜಾತನು ಸರ್ವತಂತ್ರ ಸ್ವತಂತ್ರನೂ ಆದವನ ದುರ್ಗ್ರಾಹ್ಯ ಉದ್ದೇಶಗಳನ್ನು ಮಾನವನ ಮಿತವಾದ ವಿವೇಕ ಹೇಗೆ ತಾನೇ ಗ್ರಹಿಸೀತು? ಮಾನವನ ವಿವೇಕ ಈ ಇಂದ್ರಿಯಗೋಚರ ಪ್ರಪಂಚದ ಕಾರಣ ಕಾರ್ಯತತ್ವಕ್ಕೆ ಬದ್ಧವಾಗಿ ಅನಾದಿಯೋ ಅಕಾರಣನೂ ಆದ ಭಗವಂತನ ನಿಗೂಢ ರಹಸ್ಯವನ್ನು ಬಗೆಹರಿಸಲಾಗದೆ ಬೆರಗಾಗಿ ನಿಲ್ಲುತ್ತದೆ. ಮಾನವನ ವಿವೇಕ ಸೃಷ್ಟಿ ರಹಸ್ಯವನ್ನು ಬಗೆಹರಿಸಲಾಗದಿದ್ದರೂ ಭಗವಂತನೇ ಭಕ್ತನಿಗಾಗಿ ಪ್ರತಿಯೊಂದು ಒಗಟನ್ನೂ ಅಂತಿಮವಾಗಿ ಬಿಡಿಸಿ ತೋರಿಸುತ್ತಾನೆ. ಯಾವನು ಪ್ರಾಮಾಣಿಕವಾಗಿ ಜ್ಞಾನ ಸಂಪಾದಿಸಬೇಕೆಂದು ಹಾತೊರೆಯುತ್ತಾನೋ ಅಂಥವನು ದೈವೀ ಯೋಜನೆಯ ನಕ್ಷೆಯಲ್ಲಿರುವ ಸರಳವಾದ ಅ ಆ ಇ ಈಯನ್ನು ಚೆನ್ನಾಗಿ ಕಲಿತು ತನ್ನ ಅನ್ವೇಷಣೆಯನ್ನು ಪ್ರಾರಂಭಿಸುವುದರಲ್ಲಿ ತೃಪ್ತನಾಗಿರುತ್ತಾನೆ. ಅದಕ್ಕೆ ಮೊದಲೇ ಬಾಳಿನ ಐನ್ಸ್ಟೈನ್ ಸಿದ್ಧಾಂತದ ನಿಷ್ಕೃಷ್ಟ ಗಣಿತದ ನಕ್ಷೆಯನ್ನು ಬಯಸುತ್ತಾ ಕೂರುವುದಿಲ್ಲ. ಯಾವ ಮನುಷ್ಯನೂ ದೇವರನ್ನು ಎಂದೂ ಕಂಡವನಲ್ಲ ಎಂದರೆ ಮಾಯೆಯ ಸಾಪೇಕ್ಷವಾದ ಕಾಲಕ್ಕೆ ವಶನಾದ ಮರ್ತ್ಯನು ಆದ್ಯಂತರಾಹಿತ್ಯವನ್ನು ಗ್ರಹಿಸಲಾರ. ತಂದೆಯ ಹೃದಯದಲ್ಲಿರುವ ಅವನ ಪುತ್ರನೊಬ್ಬನು ಮಾತ್ರವೇ ಕಂಡವನು ಎಂದರೆ ಏಕತೆಯ ವೈವಿಧ್ಯವನ್ನು ಪ್ರಕಟಿಸುವುದಕ್ಕಾಗಿ ಪ್ರಕಟಿತ ಕ್ರೈಸ್ತ ಪ್ರಜ್ಞೆ ಅಥವಾ ಹೊರಗೆ ಅಭಿವ್ಯಕ್ತವಾದ ಪರಿಪೂರ್ಣ ಪ್ರಜ್ಞೆಯೇ ಓಂ ಸ್ಪಂದನಗಳ ಮೂಲಕ ಎಲ್ಲ ರಾಚನಿಕ ಸೃಷ್ಟಿಯನ್ನೂ ನಿರ್ದೇಶಿಸುತ್ತಾ ಸ್ಪಷ್ಟಾತೀತನಾದ ಪರಬ್ರಹ್ಮನ ಹೃದಯದಿಂದ ಅಥವಾ ಅಂತರಾಳದಿಂದ ಸ್ವಯಂ ಹೊರಹೊಮ್ಮಿದೆ. ಅವನು ದೇವರನ್ನು ಕಂಡುದನ್ನು ಘೋಷಿಸಿದ್ದಾನೆ ಎಂದರೆ ರೂಪ ತಾಳಿದುದನ್ನು ಅಥವಾ ಅಭಿವ್ಯಕ್ತವಾದುದನ್ನು. ಯಥಾರ್ಥವಾಗಿ ನಾನು ನಿಮಗೆ ಹೇಳುತ್ತೇನೆ, ಪುತ್ರ ತಂದೆ ಮಾಡಿದ್ದನ್ನು ನೋಡಿಯಲ್ಲದೆ ತನ್ನದಾಗಿ ಬೇರೆ ಏನನ್ನೂ ಮಾಡಲಾರ. ತಂದೆ ಏನೇನು ಮಾಡುವನೋ ಪುತ್ರ ಅವನ್ನು ಹಾಗೆಯೇ ಮಾಡುವನು ಎಂದು ಯೇಸು ವಿವರಿಸಿದ.
ಇಂದ್ರಿಯ ಗೋಚರ ಲೋಕಗಳಲ್ಲಿ ಪರಮಾತ್ಮ ತನ್ನನ್ನು ತಾನೇ ಪ್ರದರ್ಶಿಸಿಕೊಂಡಿರುವಂತೆ ಅವನ ಮೂರೂ ಬಗೆಯ ಪ್ರಕೃತಿಯನ್ನೂ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಸೃಷ್ಟಿಕರ್ತ ಬ್ರಹ್ಮನೆಂದೂ, ರಕ್ಷಕ ವಿಷ್ಣುವೆಂದೂ, ಲಯಕರ್ತ ಅಥವಾ ಮತ್ತೆ ಒಳ್ಳೆಯ ಸ್ಥಿತಿಗೆ ಬರುವಂತೆ ಸುಧಾರಿಸುವವನು ಶಿವನೆಂದು ಸಂಕೇತಿಸಿದ್ದಾರೆ. ಅವರ ಮೂರೂ ಬಗೆಯ ಚಟುವಟಿಕೆಗಳು ಸ್ಪಂದನಮಯ ಸೃಷ್ಟಿಯಲ್ಲಿ ನಿರಂತರವಾಗಿ ವ್ಯಾಪಿಸಿದೆ. ಆ ಸರ್ವತಂತ್ರ ಸ್ವತಂತ್ರನು ಮನುಷ್ಯನ ಗ್ರಹಣ ಶಕ್ತಿಗೆ ಅತೀತನಾಗಿರುವುದರಿಂದ ಹಿಂದೂ ಭಕ್ತ ಅವನಿಗೆ ತ್ರಿಮೂರ್ತಿ ರೂಪ ಕೊಟ್ಟು ಪೂಜಿಸುತ್ತಾನೆ. ಸೃಷ್ಟಿ ಸ್ಥಿತಿ ಲಯಗಳು ಪರಮಾತ್ಮನ ಮೂಲಭೂತವಾದ ಅಥವಾ ಅವಶ್ಯವಾದ ಕಾರ್ಯವೇನೂ ಅಲ್ಲ, ಏಕೆಂದರೆ ವಿಶ್ವಸೃಷ್ಟಿ ಕೇವಲ ಅವನ ಲೀಲೆಯಷ್ಟೇ. ಸೃಷ್ಟಿ ಸ್ಥಿತಿ ಲಯಗಳ ರಹಸ್ಯವನ್ನೆಲ್ಲ ಅರ್ಥ ಮಾಡಿಕೊಂಡರೂ ಪರಮಾತ್ಮನ ಅಂತಃಸತ್ವವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಪರಮಾಣುಗಳ ನಿಯಮಬದ್ಧ ಹಾಗೂ ನಿರಂತರ ವ್ಯತ್ಯಾಸ ಪರಂಪರೆಯ ಮೂಲಕ ವ್ಯಕ್ತವಾಗುವ ಪರಮಾತ್ಮನ ಹೊರ ಪ್ರಕೃತಿಯಿಂದ ಅವನ ಸ್ವಭಾವ ಹೊರಸೂಸುತ್ತದೆಯೇ ಹೊರತು ಆತನ ದರ್ಶನವಾಗುವುದಿಲ್ಲ. ಪುತ್ರ ತಂದೆಯ ಬಳಿಗೆ ಏರಿ ಹೋದಾಗ ಮಾತ್ರವೇ ಪರಮಾತ್ಮನ ಪರಿಪೂರ್ಣ ಸ್ವರೂಪದ ಅರಿವಾಗುವುದು. ಮುಕ್ತಾತ್ಮನಾದ ಮನುಷ್ಯ ಸಾಮ್ರಾಜ್ಯಗಳನ್ನು ದಾಟಿ ಸ್ಪಂದನರಹಿತ ಮೂಲಸ್ಥಿತಿಯನ್ನು ಹೊಂದುತ್ತಾನೆ. ಮೂಲಭೂತ ರಹಸ್ಯಗಳನ್ನು ಬಯಲು ಮಾಡಿರೆಂದು ಬೇಡಿಕೊಂಡಾಗ ಎಲ್ಲ ಮಹಾಸಂತರೂ ಮೌನ ತಾಳಿದ್ದಾರೆ. ಸತ್ಯವೆಂಬುದೇನು ಎಂದು ಪಿಲಾತನು ಕೇಳಿದಾಗ ಯೇಸು ಉತ್ತರ ಕೊಡಲಿಲ್ಲ. ಪಿಲಾತನಂತಹ ವಿಚಾರವಾದಿಗಳ ದೊಡ್ಡ ದೊಡ್ಡ ಹಾಗೂ ತೋರಿಕೆಯ ಪ್ರಶ್ನೆಗಳು ವಿಷಯ ತಿಳಿಯಬೇಕೆಂಬ ತೀವ್ರ ಶ್ರದ್ಧೆಯಿಂದ ಬಂದುವಲ್ಲ. ಅಂತಹ ಜನರು ಬರೀ ದುರಹಂಕಾರದಿಂದ ಹಾಗೆ ಮಾತನಾಡಿ ಆಧ್ಯಾತ್ಮಿಕ ಮೌಲ್ಯಗಳಲ್ಲಿ ದೃಢತೆಯ ಅಭಾವವನ್ನೇ ಮುಕ್ತ ಮನಸ್ಸಿನ ಚಿಹ್ನೆಯೆಂದು ಅಭಿಪ್ರಾಯಪಡುತ್ತಾರೆ. ಸತ್ಯಕ್ಕೆ ಸಾಕ್ಷಿಯಾಗಬೇಕೆಂಬುದಕ್ಕಾಗಿಯೇ ನಾನು ಇಲ್ಲಿ ಬಂದು ಹುಟ್ಟಿದೆ. ಈ ಕಾರಣಕ್ಕಾಗಿಯೇ ನಾನೀ ಲೋಕಕ್ಕೆ ಬಂದೆ. ಸತ್ಯವಂತರಾದ ಪ್ರತಿಯೊಬ್ಬರೂ ನನ್ನ ಮಾತನ್ನು ಆಲಿಸಿಯಾರು. ಈ ಕೆಲವೇ ಮಾತುಗಳಲ್ಲಿ ಯೇಸು ಗ್ರಂಥಗಟ್ಟಲೆ ಹೇಳಬಹುದಾದ ವಿಷಯವನ್ನು ಹೇಳಿದ್ದಾನೆ. ಆ ದೇವರ ಮಗು ತನ್ನ ಬಾಳುವೆಯಿಂದಲೇ ಸಾಕ್ಷಿ ನುಡಿದಿದ್ದಾನೆ. ಅವನು ಸತ್ಯದ ಸಾಕಾರ. ಅವನು ಅದನ್ನು ಪ್ರತಿಪಾದನೆ ಮಾಡುವುದಕ್ಕೆ ಹೋಗಿದ್ದರೆ ಅದು ತೀವ್ರ ಅನವಶ್ಯವೆನಿಸುತ್ತಿತ್ತು. ಸತ್ಯವೆಂಬುದು ಒಂದು ಸಿದ್ಧಾಂತವಲ್ಲ, ತತ್ವಶಾಸ್ತ್ರದ ಅನುಮಿತ ವ್ಯವಸ್ಥೆಯಲ್ಲ, ವೈಚಾರಿಕ ಅಂತರ್ದೃಷ್ಟಿಯಲ್ಲ. ಸತ್ಯವೆಂಬುದು ವಸ್ತುಸ್ಥಿತಿಯೊಡನೆ ಖಚಿತವಾಗಿ ಆಗುವ ಸಮನ್ವಯ. ಮನುಷ್ಯನಿಗೆ ಸತ್ಯವೆಂಬುದು ಅವನ ನಿಜಸ್ವಭಾವದ, ಅಂದರೆ ಅವನ ಆತ್ಮಸ್ವರೂಪದ ಅವಿಚಲಿತವಾದ ಪರಿಜ್ಞಾನ. ತನ್ನ ಅಸ್ತಿತ್ವ ಪರಮಾತ್ಮ ಮೂಲವಾದುದೆಂಬ ಸತ್ಯದ ಅರಿವು ತನಗಿದೆಯೆಂಬುದನ್ನು ಯೇಸು ತನ್ನೆಲ್ಲ ಮಾತಿನಲ್ಲಿಯೂ ಕೃತಿಯಲ್ಲಿಯೂ ತೋರಿಸಿಕೊಟ್ಟಿದ್ದಾನೆ. ಸರ್ವಾಂತರ್ಯಾಮಿಯಾದ ಕ್ರೈಸ್ತ ಪ್ರಜ್ಞೆಯೊಡನೆ ಪೂರ್ಣ ತಾದಾತ್ಮ್ಯ ಭಾವ ಹೊಂದಿ ಕೊನೆಯಲ್ಲಿ ಸರಳವಾಗಿಯೇ ಸತ್ಯವಂತರಾದ ಪ್ರತಿಯೊಬ್ಬರೂ ನನ್ನ ಮಾತನ್ನು ಆಲಿಸಿಯಾರು ಎಂದು ನುಡಿದ. ಆಧ್ಯಾತ್ಮಿಕ ಮೂಲಭೂತ ತತ್ವವೇನೆಂಬ ಬಗ್ಗೆ ಬುದ್ಧನೂ ಸಹ ಬೆಳಕು ಬೀರಲು ನಿರಾಕರಿಸಿದ. ಈ ಭೂಮಿಯಲ್ಲಿ ಮನುಷ್ಯ ತಾನು ಬದುಕುವ ಕೆಲವು ಕ್ಷಣಗಳನ್ನು ನೈತಿಕ ಪರಿಶುದ್ಧತೆಯನ್ನು ಪಡೆಯಲು ವಿನಿಯೋಗಿಸುವುದೇ ಅತ್ಯುತ್ತಮವೆಂದು ನೀರಸವಾಗಿ ಸೂಚಿಸಿದ. ಚೀನಾ ದೇಶದ ಯೋಗಿ ಲವೋಟ್ಸು, ಯಾವನಿಗೆ ತಿಳಿದಿದೆಯೋ ಅವನು ಹೇಳುವುದಕ್ಕೆ ಹೋಗುವುದಿಲ್ಲ, ಯಾವನು ಹೇಳುವನೋ ಅವನು ತಿಳಿದಿಲ್ಲ ಎಂದು ಸರಿಯಾಗಿಯೇ ಹೇಳಿದ್ದಾನೆ. ಪರಮಾತ್ಮನ ಪರಮ ರಹಸ್ಯಗಳು ತರ್ಕಿಸಲು ತೆರೆದವುಗಳಲ್ಲ. ಆ ರಹಸ್ಯ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ಕಲೆ. ಅದನ್ನು ಮನುಷ್ಯ ಮತ್ತೊಬ್ಬನಿಗೆ ತಿಳಿಸಲು ಸಾಧ್ಯವಾಗದು. ಆ ವಿಷಯದಲ್ಲಿ ಪರಮಾತ್ಮನೇ ಗುರು. ಸ್ಥಿರವಾಗಿರು, ನಾನೇ ದೇವರೆಂದು ತಿಳಿ. ಸರ್ವಾಂತರ್ಯಾಮಿತ್ವವನ್ನು ಗರ್ವದಿಂದ ತೋರಿಸಿಕೊಳ್ಳದೆ
ಪರಿಶುದ್ಧವಾದ ಮೌನದಲ್ಲಿ ಮಾತ್ರವೇ ಆ ಪರಮಾತ್ಮ ತನ್ನ ವಾಣಿಯನ್ನು ಕೇಳಲು ಆಸ್ಪದ ಕೊಡುತ್ತಾನೆ. ಸೃಷ್ಟ್ಯಾತ್ಮಕ ಓಂಕಾರದ ಸ್ಪಂದನ ವಿಶ್ವದಾದ್ಯಂತ ಪ್ರತಿಸ್ಪಂದಿಸುತ್ತಿರಲು ಆ ಆದಿಮ ನಾದವೇ ತನ್ನೊಡನೆ ಶ್ರುತಿಗೂಡಿಸಿದ ಭಕ್ತನಿಗೆ ಗ್ರಹಿಸಬಹುದಾದ ಮಾತುಗಳಾಗಿ ಕ್ಷಣಮಾತ್ರದಲ್ಲಿ ಅನುವಾದಿತವಾಗುತ್ತದೆ. ಮನುಷ್ಯನ ವಿಚಾರಾತ್ಮಕ ಮನಸ್ಸಿಗೆ ಗ್ರಾಹ್ಯವಾಗುವಂತೆ ಈ ಸೃಷ್ಟಿಯ ಘನೋದ್ದೇಶವೇನೆಂಬುದು ವೇದಗಳಲ್ಲಿ ಪ್ರತಿಪಾದಿತವಾಗಿದೆ. ಪ್ರತಿಯೊಬ್ಬ ಮನುಷ್ಯನೂ ಒಂದು ಆತ್ಮವಾಗಿ ಪರಮಾತ್ಮನಿಂದ ಸೃಜಿಸಲ್ಪಡುತ್ತಾನೆ. ಆ ಆತ್ಮ ಪುನಃ ತನ್ನ ಸಾರೂಪ್ಯ ಸಾಯುಜ್ಯಗಳನ್ನು ಪಡೆಯುವ ಮೊದಲು ಈ ಅನಾದ್ಯನಂತನ ಯಾವುದಾದರೊಂದು ವಿಶೇಷ ಗುಣವನ್ನು ವಿಶೇಷ ರೀತಿಯಲ್ಲಿ ಪ್ರಕಟಿಸಬೇಕೆಂಬುದು ಅವನ ಇಚ್ಛೆಯೆಂದು ಋಷಿಗಳು ಹೇಳಿದ್ದಾರೆ. ದೈವಿ ವ್ಯಕ್ತಿತ್ವದ ಒಂದು ಮುಖವನ್ನು ಪಡೆದು ಬಂದಿರುವಂತಹ ಎಲ್ಲ ಮನುಷ್ಯರೂ ಸಮಾನವಾಗಿಯೇ ಪರಮಾತ್ಮನಿಗೆ ಪ್ರಿಯರಾದವರು. ವಿಶ್ವದ ರಾಷ್ಟ್ರಗಳಿಗೆಲ್ಲ ಹಿರಿಯ ಅಣ್ಣನಂತಿರುವ ಭಾರತ ಸಂಚಯಿಸಿರುವ ಜ್ಞಾನ ಇಡೀ ಮಾನವ ಜನಾಂಗದ ಆಸ್ತಿ. ಎಲ್ಲ ಸತ್ಯದಂತೆಯೇ ವೈದಿಕ ಸತ್ಯವೂ ಪರಮಾತ್ಮನಿಗೆ ಸಲ್ಲುವುದೇ ಹೊರತು ಭಾರತಕ್ಕಲ್ಲ. ವೇದಗಳ ಪರಮಜ್ಞಾನವನ್ನು ಸ್ವೀಕರಿಸಲು ಪರಮಪಾತ್ರತ್ವವುಳ್ಳ ಋಷಿಗಳು ಇಡೀ ಮಾನವ ಜನಾಂಗ ಸೇವೆ ಮಾಡಲೆಂದು ಬೇರಾವ ಲೋಕಗಳಲ್ಲೂ ಜನಿಸದೆ ಇದೇ ಭೂಮಿಯಲ್ಲಿ ಜನಿಸಿದ ಮಾನವರೇ ಆಗಿದ್ದಾರೆ. ಸತ್ಯದ ಸಾಮ್ರಾಜ್ಯದಲ್ಲಿ ಜನಾಂಗ ಅಥವಾ ರಾಷ್ಟ್ರೀಯತೆಯೆಂಬ ವಿಭಾಗ ಅರ್ಥವಿಹೀನವಾದುದು. ಏಕೆಂದರೆ ಅದಕ್ಕೆ ಬೇಕಾದ ಅರ್ಹತೆಯೆಂದರೆ ಉಪದೇಶ ಪಡೆಯಲು ಅಗತ್ಯವಾದ ಆಧ್ಯಾತ್ಮಿಕ ಪಾತ್ರತ್ವವಷ್ಟೇ. ಪರಮಾತ್ಮ ಪ್ರೇಮಮಯಿ. ಆತನ ಸೃಷ್ಟಿಯ ಯೋಜನೆ ಪ್ರೇಮ ಮೂಲವಾದುದೇ ಆಗಿರಬೇಕು. ಪಾಂಡಿತ್ಯದ ವಿವೇಚನೆಗಿಂತ ಆ ಬಗೆಯ ಸರಳ ಭಾವನೆ ಮಾನವನ ಹೃದಯಕ್ಕೆ ನೆಮ್ಮದಿಯನ್ನು ತರಲಾರದೇನು? ಸತ್ಯದ ಹೃದಯವನ್ನು ಭೇದಿಸಿದ ಪ್ರತಿಯೊಬ್ಬ ಯೋಗಿಯೂ ವಿಶ್ವಾದ್ಯಂತ ದೈವೀ ಯೋಜನೆ ಕೆಲಸ ಮಾಡುತ್ತಿದೆಯೆಂದೂ ಹಾಗೂ ಅದು ಅತ್ಯಂತ ಸುಂದರವೂ ಆನಂದಮಯವೂ ಆದುದೆಂದು ಪ್ರಮಾಣಪೂರ್ವಕವಾಗಿ ಕಂಡಿದ್ದಾನೆ. ಸಂತ ಇಸಯನಿಗೆ ದೇವರು ತನ್ನ ಉದ್ದೇಶಗಳನ್ನು ಈ ಮಾತುಗಳಲ್ಲಿ ತಿಳಿಸುತ್ತಾನೆ. ಈ ರೀತಿಯಲ್ಲಿ ನನ್ನ ಶಬ್ದ, ಅಂದರೆ ಸೃಷ್ಟ್ಯಾತ್ಮಕ ಓಂಕಾರನಾದ, ನನ್ನ ಬಾಯಿಂದ ಹೊರಹೊಮ್ಮುತ್ತದೆ. ಅದು ಶೂನ್ಯವಾಗಿ ನನ್ನಲ್ಲಿಗೆ ಹಿಂದಿರುಗುವುದಿಲ್ಲ. ನಾನು ಬಯಸಿದುದನ್ನು ಪ್ರಾಪ್ತಿಸಿಕೊಂಡು ನಾನೆಲ್ಲಿಗೆ ಕಳಿಸುವೆನೋ ಅಲ್ಲಿ ಅದು ವರ್ಧಿಸುತ್ತದೆ. ಏಕೆಂದರೆ ನೀನು ಆನಂದದಿಂದ ಹೊರಹೊಮ್ಮುತ್ತೀಯೇ ಹಾಗೂ ಶಾಂತಿಯಿಂದ ಮುನ್ನಡೆಸಲ್ಪಡುತ್ತೀಯೇ. ನಿನ್ನ ಮುಂದೆ ಪರ್ವತಗಳು ಮತ್ತು ಬೆಟ್ಟಗಳು ಸಂತೋಷದಿಂದ ಹಾಡತೊಡಗುತ್ತವೆ ಹಾಗೂ ಭೂಮಿಯ ಮೇಲಿನ ಮರಗಳೆಲ್ಲ ತಮ್ಮ ಕೈಗಳಿಂದ ಚಪ್ಪಾಳೆ ಹೊಡೆಯುತ್ತವೆ. ಇಸಯ 55, 11-22 ಬೈಬಲ್ನಿಂದ. ನೀನು ಆನಂದದಿಂದ ಹೊರಹೊಮ್ಮುತ್ತೀಯೇ, ಶಾಂತಿಯಿಂದ ಮುನ್ನಡೆಸಲ್ಪಡುತ್ತೀಯೇ. ದುಃಖಾರ್ತರಾದ ಈ 20ನೆಯ ಶತಮಾನದ ಜನರಿಗೆ ಆ ಆಶ್ಚರ್ಯಕರವಾದ ಆಶ್ವಾಸನೆ ಹರ್ಷದಾಯಕವಾಗಿರುತ್ತದೆ. ಕ್ರಮಾನುಗತವಾಗಿ ಬಂದ ತನ್ನ ದೈವೀ ಆಸ್ತಿಯನ್ನು ಮಾನವೀಯ ಪ್ರಯತ್ನಗಳಿಂದ ಪುನಃ ಪ್ರಾಪ್ತಿಸಿಕೊಳ್ಳಲೆಳಸುವ ಆ ಭಗವಂತನ ಭಕ್ತರೆಲ್ಲರಿಗೂ ಅದರಲ್ಲಡಗಿರುವ ಪೂರ್ಣ ಸತ್ಯದ ಅರಿವಾಗುತ್ತದೆ. ಪೂರ್ವದಲ್ಲಿಯೂ ಪಶ್ಚಿಮದಲ್ಲಿಯೂ ಕ್ರಿಯಾಯೋಗದ ಮಂಗಳಕರ ಪಾತ್ರ ಇದೇ ತಾನೇ ಪ್ರಾರಂಭಗೊಂಡಿದೆ. ಮಾನವನು ಎಲ್ಲ ಸಂಕಷ್ಟಗಳಿಂದಲೂ ಪಾರಾಗಲು ಆತ್ಮಸಾಕ್ಷಾತ್ಕಾರದ ಒಂದು ಸ್ಪಷ್ಟ ವೈಜ್ಞಾನಿಕ ತಂತ್ರ ಅಸ್ತಿತ್ವದಲ್ಲಿದೆಯೆಂಬುದನ್ನು ಎಲ್ಲ ಮಾನವರೂ ತಿಳಿಯಲಿ. ಥಳಥಳಿಸುವ ಆಭರಣಗಳಂತೆ ಭೂಮಿಯಲ್ಲಿ ಹರಡಿರುವ ಸಹಸ್ರಾರು ಕ್ರಿಯಾಯೋಗಿಗಳಿಗೆ ಶುಭಾಶಯದ ತರಂಗಗಳನ್ನು ಕಳುಹಿಸುವಾಗ ಕೃತಜ್ಞತೆಯಿಂದ ನಾನು ಮತ್ತೆ ಮತ್ತೆ ಹೀಗೆಂದು ಸ್ಮರಿಸಿಕೊಳ್ಳುತ್ತೇನೆ.
ಪರಮಾತ್ಮ, ಈ ಸನ್ಯಾಸಿಗೆ ದೊಡ್ಡ ಸಂಸಾರವನ್ನೇ ಕೊಟ್ಟಿದ್ದೀಯೆ.